ಇನ್ನು ರಾಷ್ಟ್ರ ಮಟ್ಟದಲ್ಲಿ ಸತತ ಸೋಲುಗಳನ್ನ ಉಂಡಂತ ಕಾಂಗ್ರೆಸ್ ಇವಿಎಂ ಮೆಷಿನ್ಗಳನ್ನ ಅನುಮಾನಿಸುತ್ತಲೇ ವಿರೋಧಿಸುತ್ತಲೇ ಬರ್ತಾ ಇದೆ. ಇದೀಗ ಕಾಂಗ್ರೆಸ್ ಕರ್ನಾಟಕದಲ್ಲಿ ಒಂದು ಹೆಜ್ಜೆ ಹಿಂದಕ್ಕೆ ಹೋಗೋದಕ್ಕೆ ತೀರ್ಮಾನಿಸಿದೆ. ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆ, ಗ್ರಾಮ ಪಂಚಾಯತ್ ಚುನಾವಣೆಗಳಲ್ಲೂ ಇವಿಎಂ ಬದಲಾಗಿ ಬ್ಯಾಲೆಟ್ ಪೇಪರ್ ಬಳಕೆಗೆ ನಿರ್ಧಾರ ಮಾಡಿದೆ. ಇದು ಸಹಜವಾಗಿ ವಿಪಕ್ಷಗಳನ್ನ ಕೆರಳಿಸಿದೆ. ಗ್ರಾಮ ಪಂಚಾಯತಿ ಚುನಾವಣೆಗೆ ಇವಿಎಂ ಬದಲು ಬ್ಯಾಲೆಟ್. ನಮಗೆ ಅನುಮಾನ ಇದ್ದಾಗ ಅಂತಹ ಒಂದು ಪದ್ಧತಿನೇ ಫಾಲೋ ಮಾಡಬಾರ್ದು. ಅವು ಹ್ಯಾಕ್ ಆಗ್ಬೋದು ಅನ್ನೋದನ್ನ ಸಾಬೀತಾಗಿರ್ತಕ್ಕಂಥ ಈ ಸಂದರ್ಭದೊಳಗೆ ಬ್ಯಾಲೆಟ್ ಪೇಪರ್ ಮೇಲೆ ಚುನಾವಣೆ ಮಾಡಬೇಕು ಅಂತ ನಿರ್ಣಯ ಮಾಡಿದ್ದೇವೆ. ಸರ್ಕಾರದ ನಿರ್ಧಾರಕ್ಕೆ ವಿಪಕ್ಷಗಳ ತೀವ್ರ ವಿರೋಧ. ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ತಂದಿದ್ದೇನೆ, ಅಟಲ್ ಬಿಹಾರಿ ವಾಜಪೇಯಿ ತಂದ್ರ, ರಾಜೀವ್ ಗಾಂಧಿ ತಂದಿದ್ದು. ಕರ್ನಾಟಕಕ್ಕೂ ಎಲೆಕ್ಷನ್ ಇವಿಎಂ ಮೇಲೆ ಆಗಿದ್ದಲ್ವಾ? ಆ ಎಲೆಕ್ಷನ್ ಇವ್ರು ಗೆದ್ರು ಅಂದಿದ ತಕ್ಷಣ ಮಾತ್ರ ಯಾಕೆ ಓಡೋಗಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಾಗಿ ಇವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು? ಇವಿಎಂ ಮಿಷನ್ಗಳನ್ನ ಕಾಂಗ್ರೆಸ್ ಪಕ್ಷ ಮೊದಲಿನಿಂದಲೂ ಅನುಮಾನಿಸಿಕೊಂಡೇ ಬಂದಿದೆ. ಹೀಗಾಗಿ ತಮ್ಮದೇ ಆಡಳಿತವನ್ನ ಹೊಂದಿರುವ ಕರ್ನಾಟಕದಲ್ಲಿ ಇವಿಎಂ ಬದಲು ಬ್ಯಾಲೆಟ್ ಪೇಪರ್ಗಳ ಬಳಕೆಗೆ ಸರ್ಕಾರ ತೀರ್ಮಾನಿಸಿದೆ. ಇದು ಭಾರಿ ಚರ್ಚೆಗೆ ನಾಂದಿ ಹಾಡಿದೆ. ಈಗಾಗಲೇ ಜಿಬಿಎ ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ ಬಳಕೆಗೆ ಅವಕಾಶ ಮಾಡಿ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಕಾಯ್ದೆಗಳಿಗೆ ಸರ್ಕಾರ ತಿದ್ದುಪಡಿ ತಂದಿದೆ. ಇದೀಗ ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆಗಳಲ್ಲೂ ಬ್ಯಾಲೆಟ್ ಬಳಕೆಗೆ ಅಗತ್ಯ ತಿದ್ದುಪಡಿ ತರಲು ಸಚಿವ ಸಂಪುಟ ನಿರ್ಧರಿಸಿದೆ. ಸಂಪುಟದ ಈ ನಿರ್ಧಾರವನ್ನ ಕಾಂಗ್ರೆಸ್ ನಾಯಕರು ಸಹಜವಾಗಿಯೇ ಸಮರ್ಥಿಸಿಕೊಂಡಿದ್ದಾರೆ. ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿದ್ದೇವೆ ಬ್ಯಾಲೆಟ್ ಪೇಪರ್ನ ಈ ಚುನಾವಣೆಗೆ ಇಂಟ್ರೊಡ್ಯೂಸ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ ಇವಕ್ಕೆಲ್ಲ ಮಾಡಬೇಕು ಅಂತೇಳಿ ತೀರ್ಮಾನ ಆಗಿದೆ. ಜಿಬಿಎಗೂ ಕೂಡ ಬಹುಶಃ ಅದನ್ನು ಅಪ್ಲೈ ಮಾಡ್ತಾರೆ. ಡೆಮೋಕ್ರಸಿನಲ್ಲಿ ಎಲೆಕ್ಷನ್ಸು ಫೇರ್ ಆ್ಯಂಡ್ ಫ್ರೀ ಆಗಿರಬೇಕು. ಯಾವುದೇ ಕೂಡ ಸಂದೇಹಕ್ಕೆ ಆಸ್ಪದ ಕೊಡದೇ ರೀತಿಯಲ್ಲಿ ಫೇರ್ ಆ್ಯಂಡ್ ಫ್ರೀ ಆಗಿ ನಡೀಬೇಕು. ಸೊ ಅದ್ರ ಮೇಲೆ ನಮಗೆ ಅನುಮಾನ ಇದ್ದಾಗ ಅಂತಹ ಒಂದು ಪದ್ಧತಿನೇ ಫಾಲೋ ಮಾಡಬಾರ್ದು. ಇವತ್ತು ಯಾವ ದೇಶಗಳಲ್ಲಿ ಬ್ಯಾಲೆಟ್ ಪೇಪರ್ಗಳನ್ನು ಬಿಟ್ಟು ಇವಿಎಂ ಅಂತಂದ್ರು, ಅಂಥ ದೇಶಗಳಲ್ಲೇ ಇವಾಗ ಮತ್ತೆ ವಾಪಸ್ ಬ್ಯಾಲೆಟ್ ಪೇಪರ್ಗಳಿಗೆ ಹೋಗ್ತಾ ಇದ್ದಾರೆ. ಸೊ ಅದರೊಳಗೆ ಅಂಥ ತಂತ್ರಜ್ಞಾನದಲ್ಲಿ ಮುಂದುವರಿರುವಂಥ ದೇಶಗಳೇ ಅದನ್ನು ಕೈ ಬಿಟ್ಟಿರ್ಬೇಕಾದ್ರೆ ನಾವು ಕೈ ಬಿಡೋದ್ರೊಳಗೆ ಏನು ತಪ್ಪು? ಆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಸ್ ಹಲವು ವರ್ಷಗಳಿಂದ ತನ್ನ ವಿಶ್ವಾಸಾರ್ಹತೆಯನ್ನು ಕಳೆದುಕೊಳ್ತಾ ಇದೆ. ಅವು ಹ್ಯಾಕ್ ಆಗ್ಬೋದು ಅನ್ನೋದನ್ನು ಈಗಾಗಲೇ ಸಾಬೀತಾಗಿರ್ತಕ್ಕಂಥ ಈ ಸಂದರ್ಭದೊಳಗೆ ನಾವು ಕರ್ನಾಟಕದೊಳಗೆ ಇವು ಬ್ಯಾಲೆಟ್ ಪೇಪರ್ ಮೇಲೆ ಚುನಾವಣೆ ಮಾಡಬೇಕು ಅಂತ ನಿರ್ಣಯ ಮಾಡಿದ್ದೇವೆ. ಆದರೆ ಸರ್ಕಾರದ ನಿರ್ಧಾರದ ವಿರುದ್ಧ ವಿಪಕ್ಷ ನಾಯಕರು ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಪಕ್ಷ ಒಂದು ರೀತಿ ತುಘಲಕ್ ಇದ್ದಂತೆ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಒಂದು ರೀತಿ ತೊಗಲಕ್ಕಿದ್ದ, ಅವನು ಹಂಗೆ ಎಡಬಿಡಂಗಿ, ಅವನು ಇವರು ಒಂಥರ ಎಡಬಿಡಂಗಿ. ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ತಂದಿದ್ದೇನೆ, ಅಟಲ್ ಬಿಹಾರಿ ವಾಜಪೇಯಿ ತಂದ್ರ, ರಾಜೀವ್ ಗಾಂಧಿ ತಂದಿದ್ದು. ರಾಜೀವ್ ಗಾಂಧಿ ಮೇಲೆ ನಂಬಿಕೆ ಕಳ್ಕೊಂಡ್ಬಿಟ್ಟಿದ್ದೀರಾ ಅಂದ್ರೆ ಯಾಕೆ ತಂದ್ರಿ ಇವಾಗ? ಬೆಂಗಳೂರಿನಲ್ಲಿ ಇಲ್ಲ, ನಾವು ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ ಬದಲಾಗಿ ನಾವು ವಾಪಸ್ಸು ತಿರಸ್ಕೃತವಾಗಿರುವಂಥ ಬೂತ್ ರಿಗ್ಗಿಂಗ್ ಮಾಡಲಿಕ್ಕೆ, ಬೂತ್ ಕ್ಯಾಪ್ಚರ್ ಮಾಡಲಿಕ್ಕೆ, ಎಲೆಕ್ಷನ್ನಲ್ಲಿ ಹಾಳು ಮಾಡಲಿಕ್ಕೆ ಸಾಧ್ಯ ಇದ್ದಂಥ ಬ್ಯಾಲೆಟ್ ಪೇಪರ್ಗೆ ನಾವು ವಾಪಸ್ ಹೋಗ್ತೀವಿ ಅಂತಂದರೆ ರಾಜ್ಯದ ನಾಯಕತ್ವ ರಾಜ್ಯವನ್ನು ಯಾವ ಕಡೆ ತಗೊಂಡು ಹೋಗ್ತಾ ಇದೆ ಅನ್ನೋದ್ರ ಕಡೆಗೆ ಒಂದು ನಿದರ್ಶನ. ಎಲ್ಲೆಲ್ಲಿ ಚುನಾವಣೆಗಳು ನಡೆದಾಗ ಕಾಂಗ್ರೆಸ್ನವರು ಗೆದ್ದಂಥ ಆ ರಾಜ್ಯಗಳಲ್ಲಿ ಇ ವಿ ಎಮ್ ಮಿಷಿನು ಚೆನ್ನಾಗಿ ವರ್ಕ್ ಆಗ್ತದೆ. ಎಲ್ಲೆಲ್ಲಿ ಸೋಲ್ತಾರೆ ಅಲ್ಲೆಲ್ಲ ಇ ವಿ ಎಮ್ ಮಿಷಿನ್ ಮೇಲೆ ಮತ್ತೇನೋ ಒಳಗಡೆ ಟ್ಯಾಂಪರಿಂಗ್ ಮಾಡಿಬಿಟ್ಟಿದ್ದಾರೆ, ಮತ್ತಿನ್ನೇನೋ ಬೇರೆ ಬೇರೆ ರೀತಿ ಕೈ ಆಡಿಸ್ಬಿಟ್ಟಿದ್ದಾರೆ ಅಂತ ಹೇಳೋದನ್ನು ಬಿಟ್ಟು ಬ್ಯಾಲೆಟ್ ಅಂತಕ್ಕಂಥದ್ದು ಇವತ್ತು ಅವಶ್ಯಕತೆ ಇದೆಯೇನಣ್ಣ? ಇಷ್ಟೆಲ್ಲ ಕಾಲ ಮುಂದುವರೆದಿದೆ. ಹೀಗೆ ಆಡಳಿತ ಪಕ್ಷ ಬ್ಯಾಲೆಟ್ ಅನ್ನ ಸಮರ್ಥಿಸಿಕೊಳ್ತಾ ಇದ್ರೆ ವಿಪಕ್ಷಗಳು ವಿರೋಧಿಸ್ತಾ ಇವೆ. ಈ ಜಟಾಪಟಿ ಇನ್ಯಾವ ಹಂತಕ್ಕೆ ಹೋಗುತ್ತೋ? ಪ್ರಸನ್ನ ಜೊತೆ ಕಿರಣ್ ಹನಿಯಡ್ಕ, TV9 ಬೆಂಗಳೂರು.